ನಾನು ಈಗಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನಿನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆಗಿರುವಂತಹ ವಿಚಾರ ಎಲ್ರಿಗೂ ಕೂಡ ಗೊತ್ತಿರುವಂತಹ ಒಂದು ವಿಷಯ. ಅಘೋಷಿತ ಎರಡನೇ ಪತ್ನಿ ಪವಿತ್ರ ಗೌಡ ಅವರಿಗೆ ಯಾರೋ ಒಬ್ಬ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ, ಫೋಟೋಸ್ಗಳನ್ನ ಕಳಿಸ್ತಿದ್ದ ಅಂತ ಹೇಳಿ ಅವನಿಗೆ ಕಿಡ್ನಾಪ್ ಮಾಡಿಸಿ ಬೆಂಗಳೂರಿಗೆ ಕರೆ ತಂದು ಚಿತ್ರಹಿಂಸೆಯನ್ನು ಕೊಟ್ಟು ಅವನ ಮರ್ಮಾಂಗಕ್ಕೆ ಹೊಡೆದು ಅವನ ದವಡೆ ಕಿತ್ತೋಗಾಗೆ ಹೊಡೆದು ಮೈಯಲ್ಲೆಲ್ಲ ಸುಟ್ಟು ಸಿಗರೇಟಿಂದ ಸುಟ್ಟಿದ್ದಾರೆ. ಈ ಥರ ಎಲ್ಲ ಹಿಂಸೆ ಕೊಟ್ಟು ಅವನನ್ನು ಸಾಯಿಸಿದ್ದಾರೆ. ಹಲವಾರು ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ ಯಾವ ಥರ ಹಿಂಸೆ ಕೊಟ್ಟು ವಿಲನ್ಗಳು ಸಾಯಿಸ್ತಾರೋ ಆ ರೀತಿಯಲ್ಲಿ ಆ ಸಣ್ಕಳು ದೇಹ ಇರುವಂತಹ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಸಾಯಿಸಿದ್ದಾರೆ. ಸ್ವತಃ ದರ್ಶನ್ ಅವರು ಕೂಡ ಅವನಿಗೆ ಹೊಡೆದಿದ್ದಾರೆ ಅಂತ ಹೇಳಿ ಆರೋಪಿಗಳು ಬಾಯಿ ಬಿಟ್ಟಿದ್ದಾರೆ. ಟೋಟಲ್ 13 ಜನ ಆ ಸ್ಕೆಚ್ಚಲ್ಲಿ ಭಾಗವಹಿಸಿದ್ರು. ಅದರಲ್ಲಿ ಪವಿತ್ರ ಗೌಡ A1, ದರ್ಶನ್ ಅವರು A2. ಸತ್ತೋದಂತಹ ವ್ಯಕ್ತಿಯ ಪತ್ನಿ 5 ತಿಂಗಳ ಗರ್ಭಿಣಿ ಆಗಿದ್ದಾರೆ. ಇವಾಗ ಅವರ ಅಪ್ಪ ಅಮ್ಮನಿಗೂ ವಯಸ್ಸಾಗಿದೆ. ಆ ಕುಟುಂಬನ ನೋಡ್ಕೊತಿದ್ದು ರೇಣುಕಾ ಸ್ವಾಮಿನೇ. ಇಷ್ಟೆಲ್ಲ ತಪ್ಪು ಮಾಡಿ ದರ್ಶನ್ ಇವಾಗ ಸ್ಟೇಷನ್ನಲ್ಲಿ ಇದ್ದಾರೆ. ವಿಚಾರಣೆಯನ್ನು ನಡೀತಾ ಇದೆ, ಏನೇನೋ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಅಭಿಮಾನಿಗಳು ಅಂತ ಹೇಳಿ ಇದ್ದಾರೆ. ಇಷ್ಟು ದಿನ ದರ್ಶನ್ ಮಾಡಿದ್ದನ್ನೆಲ್ಲನೂ ಕೂಡ ಸರಿ 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 ಅಂದ್ಕೊಂಡು ಹೋಗ್ತಿದ್ದಂತಹ ಅಭಿಮಾನಿಗಳು ಇವತ್ತು ಒಂದು ಹೆಣ್ಣಿನ ಬಾಳು ಹಾಳಾಗಿದೆ, ಒಂದು ಕುಟುಂಬ ಬೀದಿಗೆ ಬಂದಿದೆ. ಅದಕ್ಕೆ ಮೂಲ ಕಾರಣ ಕೊಲೆಗಾರ ಅಂತ ಅನ್ಸ್ಕೋತಿರುವಂತಹ ದರ್ಶನ್ ಅವರು. ಇಲ್ಲೂ ಕೂಡ ನೀವು ಅವನ ಪರವಾಗಿ ನಿಂತು ಮಾತಾಡ್ತೀರಾ ಅಂತ ಹೇಳಿದರೆ ನಿಮಗೆ ನಾಚಿಕೆ ಆಗಬೇಕು. ಯಾಕಂದರೆ ಒಂದು ಹೆಣ್ಣಿನ ಬಾಳನ್ನು ಹಾಳು ಮಾಡಿದ್ದಾನೆ, ಜೊತೆಗೆ ಸ್ವತಃ ಅಭಿಮಾನಿಯನ್ನೇ ಸಾಯಿಸಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆ ಅನ್ನ ಕೊಟ್ಟಂತಹ ಅಭಿಮಾನಿಗೆ ಮರ್ಮಾಂಗಕ್ಕೆ ಹೊಡೆದು ಸಾಯಿಸಿದ್ದಾನೆ ಅಂತ ಹೇಳಿದರೆ ಅವನ ಮನಸ್ಸನ್ನೇ ಅದೆಷ್ಟು ಒಂದು ವಿಕೃತಿ ಇರ್ಬೋದು ಅಂತ ಹೇಳಿ ನೀವು ಭಾವಿಸಬೇಕು. ನಾವು ಯಾರ ಅಭಿಮಾನಿ ಆದ್ರೂ ಪರವಾಗಿಲ್ಲ, ಆದರೆ ಒಬ್ಬ ರಾಕ್ಷಸನ ಅಭಿಮಾನಿ ಅಂತೂ ಯಾವತ್ತೂ ಕೂಡ ಆಗಲಿಕ್ಕೆ ಹೋಗಬಾರ್ದು. ಯಾಕಂದರೆ ಅವನಿಂದ ಒಬ್ಬನ ಪ್ರಾಣ ಹೋಗಿದೆ ಅಂತ ಹೇಳಿದರೆ ಅದು ಒಂದು ಚಿಕ್ಕ ವಿಚಾರವಲ್ಲ. ದಯಮಾಡಿ ತನಿಖೆ ಆಗುವವರೆಗೂ ದರ್ಶನ್ ಅವರ ಪರವಾಗಲಿ ವಿರುದ್ಧವಾಗಲಿ ಯಾರೂ ಕೂಡ ಮಾತಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಆ ಹೆಣ್ಣಿನ ಜೀವನ ನಿಮ್ಮ ಅಕ್ಕ ತಂಗಿಗೋ ಅಥವಾ ನಿಮ್ಮ ಅಮ್ಮನಿಗೋ ಆಗಿದ್ದರೆ ನಿನ್ನ ಪರಿಸ್ಥಿತಿ ಏನು ಅಂತ ಹೇಳಿ ಯೋಚನೆ ಮಾಡಿಬಿಟ್ಟು ಮಾತಾಡಿ. ಎಲ್ಲದಕ್ಕೂ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್ ಇವೆಲ್ಲ ಬೇಡದೇ ಇರೋಂತಹ ವಿಚಾರ. ಯಾಕಂದರೆ ಆ ಹೆಣ್ಣು ಮಗಳ ಕಣ್ಣೀರು ಇವನನ್ನು ಸುಮ್ಮನೆ ಅಂತೂ ಬಿಡೋದಿಲ್ಲ. ಅವನಿಗೆ ಕೊಟ್ಟಂತಹ ಚಿತ್ರಹಿಂಸೆ ನೀವುಗಳು ಅನುಭವಿಸಿದ್ರೆ ಗೊತ್ತಿರ್ಬೋದಿತ್ತು. ಪಾಪ ಅವನನ್ನು ಬೀದಿಯ ಹೆಣವಾಗಿ ಎಸ್ತಿದ್ದಾರೆ. ಒಂದು ಮೋರಿ ಹತ್ರ ಬಿದ್ದಿದ್ದಂಥ ಹೆಣ ಇವತ್ತು ಅವನ ಕರ್ಮ, ಇವತ್ತೇನು ಕರ್ಮ ಮಾಡಿದ್ರು ದರ್ಶನ್ ಅವರು ಅದನ್ನು ಅನುಭವಿಸುವಂತಹ ಒಂದು ಸಿಚುವೇಶನ್ಗೆ ಬಂದಿದ್ದಾರೆ. ಅನುಭವಿಸುವಂತಹ ಒಂದು ಕೆಲಸನೂ ಕೂಡ ಆಗಲೇಬೇಕು. ಯಾಕಂದರೆ ಈ ಥರ ರಾಕ್ಷಸತನನ ಬೆಳೆಸ್ಕೊತ ಹೋದರೆ ಅಭಿಮಾನಿಗಳನ್ನು ಈ ನೆಲದಲ್ಲೇ ದೇವರು ಅಂತ ಕರೆದವರು ಕೂಡ ಇದ್ದಾರೆ. ಅಂಥವ್ರನ್ನ ಕೊಲೆ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಅಸಹ್ಯ ಅಂತಲೇ ಹೇಳ್ಬೋದು. ದಯವಿಟ್ಟು ಅವನ ಅಭಿಮಾನಿಗಳಾಗಿರ್ಬೋದು ತಾಳ್ಮೆಯಿಂದ ಇರಿ. ಯಾಕಂದರೆ ಅಭಿಮಾನಿ ಅಂತ ಆಗಿದ್ರೆ ಅವನ ಕಲೆಗೆ ಅದು ಅವನು ಮಾಡುವಂತಹ ಮೆಸೇಜ್ಗಳಿಗಿರ್ಬೋದು, ಇಂತಹ ಕೆಟ್ಟ ಮೆಸೇಜ್ಗಳನ್ನ ಯಾವತ್ತೂ ಕೂಡ ನೀವು ಅವನಿಗೆ ಸಪೋರ್ಟ್ ಮಾಡುವಂಥ ಕೆಲಸನ ಮಾಡಬೇಡಿ. ಇದರಿಂದ ನಿಮ್ಮ ಮನೆಯೂ ಕೂಡ ನಾಳೆ ಬೀದಿಗೆ ಬರಬಹುದು. ಒಬ್ಬ ಅಭಿಮಾನಿ ನಿನ್ನ ಹಳೆಯ ಪತ್ನಿಯನ್ನು ನೋಡ್ಕೊಂಡು ಚೆನ್ನಾಗಿರು, ಇವಳ ಜೊತೆಗೆ ಯಾಕೆ ಹೀಗಿದ್ದೀಯಾ ಅಂತ ಕೇಳಿದ್ಕೇ ಈ ಥರ ಹೊಡೆದು ಸಾಯಿಸಿದ್ದೀರಾ ಅಂತ ಹೇಳಿದರೆ ಮುಂದೆ ನೀವು ಏನು ಮಾಡೋಕ್ಕೂ ಹೇಸೋದಿಲ್ಲ. ಇಂಥವ್ರಿಗೀಗ ಹೊರಗಡೆ ಬಿಟ್ಟರೆ ಕಾನೂನು ಪ್ರಕಾರ ಇವರಿಗೆ ಏನು ಶಿಕ್ಷೆ ಕೂಡ ಆಗಲಿಲ್ಲ ಅಂತ ಹೇಳಿದರೆ ಈ ಥರದವರು ತುಂಬ ಜನ ಹುಟ್ಕೊಳ್ಳೋಂತಹ ಚಾನ್ಸಸ್ ಕೂಡ ಇರುತ್ತೆ. ದಯಮಾಡಿ ದರ್ಶನ್ ಅಭಿಮಾನಿಗಳು ಇವರ ಪರವಾಗಿ ಇವಾಗ ಮಾತ್ರ ನಿಂತ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ತಪ್ಪು ಮಾಡಿದರೆ ದಯವಿಟ್ಟು ಶಿಕ್ಷೆ ಆಗಲಿ, ಮಾಡಿಲ್ಲ ಅಂತ ಹೇಳಿದರೆ ರಿಲೀಸ್ ಆಗಿ ಹೊರಗಡೆ ಬನ್ನಿರಿ. ಇಷ್ಟು ಈ ವಿಡಿಯೋದಲ್ಲಿ ನಾವು ಹೇಳಬೇಕಾಗಿರೋಂತಹ ವಿಚಾರ.